ಇಂಡಿಯಾ ಬದಲು ಭಾರತ ಹೆಸರನ್ನು ಬಳಸುವ ವಿಚಾರ ಎನ್ಡಿಎ ಹಾಗೂ ವಿಪಕ್ಷಗಳ ನಡುವೆ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. 2022 ಫೆಬ್ರವರಿ 2ರಂದು ಪ್ರಧಾನಿ ನರೇಂದ್ರ ಮೋದಿ ಸಂಸತ್ ಭಾಷಣದಲ್ಲಿ ಭಾರತದ ಹೆಸರಿನ ಬಗ್ಗೆ ಪ್ರಸ್ತಾಪಿಸಿದ್ದ ವಿಚಾರ ಇದೀಗ ಮುನ್ನೆಲೆಗೆ ಬಂದಿದೆ. ವಿಷ್ಣು ಪುರಾಣದಲ್ಲೇ ಭಾರತ ಎನ್ನುವ ಹೆಸರಿನ ಉಲ್ಲೇಖವಿದೆ. ವಿಷ್ಣು ಪುರಾಣವನ್ನು ಬಿಜೆಪಿ ಹೊರತಾಗ್ಲಿ ಬೇರೆ ಯಾರೋ ಬಿಜೆಪಿಯವರಾಗ್ಲಿ ಬರೋದಿಲ್ಲ. ಭಾರತದಲ್ಲಿ ವಾಸಿಸುವವರೆಲ್ಲರೂ ಭಾರತೀಯರೇ ಅಂತ ಕರೆಸ್ಕೊಳ್ತಾರೆ. ಅಚ್ಚರಿ ಅಂದ್ರೆ ವಿಷ್ಣು ಪುರಾಣದ ಈ ಶ್ಲೋಕವನ್ನು ಕಾಂಗ್ರೆಸ್ನವರು ಸ್ವೀಕಾರ ಮಾಡೋದಿಲ್ಲ ಅಂತ ನಮೋ ವ್ಯಂಗ್ಯವಾಡಿದ್ರು. विष्णु पुराण में कहा गया है, ये किसी भाजपा वाले ने नहीं लिखा है. विष्णु पुराण में कहा गया है, उत्तरम यत् समुद्रस्य हिमाद्रश्चैव दक्षिणम वर्ष तद भारतम नाम भारती यत्र संतति ही. यानी समुद्र के उत्तर में और हिमालय के दक्षिण में जो देश है उसे भारत कहते हैं तथा उनकी संतानों को भारती कहते हैं. विष्णु पुराण का ये श्लोक अगर कांग्रेस के लोगों को स्वीकार्य नहीं. ನಾವು ಯೋಚನೆ ಮಾಡ್ತೀವಿ, ದೇಶಭಕ್ತಿ ಅನ್ನೋದು ಒಂದು ಭಾಷಣದಿಂದ ಬಂದ್ಬಿಡುತ್ತೆ, ದೇಶಭಕ್ತಿ ಅನ್ನೋದು ರಾತ್ರಿ ಬೆಳಗಾಗೋದ್ರೊಳಗೆ ಅದು ನಮ್ಮಲ್ಲಿ ಬಂದ್ಬಿಡುತ್ತೆ ಅಂತ. ಹಾಗಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ. ಭಾರತ ಅನ್ನುವಂಥ ಹೆಸರು INDIA ಮೈತ್ರಿಕೂಟದ ನಂತರ ಹೊಳೆದದ್ದು. INDIA ಇಂಡಿಯಾ ಅದನ್ನು ಮರೆಮಾಚಿ ಭಾರತವನ್ನು ತಂದುಬಿಡಬೇಕು ಅಂತ. ಇಲ್ಲಿ ನಡೀತಾ ಇರುವಂಥ G20 ಶೃಂಗದ ಸಂದರ್ಭದಲ್ಲಿ ಭಾರತ ರಾಷ್ಟ್ರಪತಿ ಅವರ ಆಹ್ವಾನ ಪತ್ರದಲ್ಲಿ ಭಾರತದ ರಾಷ್ಟ್ರಪತಿ ಅಂತ ಬರೆದಿದ್ದಕ್ಕೋಸ್ಕರ ಆ ಚರ್ಚೆ ಮುನ್ನೆಲೆಗೆ ಬಂತು ಅಂತ ನಾವು ಹೇಳ್ತೀವಿ. ಆಸಿಯಾನ್ ಶೃಂಗ ಇಂಡೋನೇಷ್ಯಾದಲ್ಲಿ ನಡೀತಾ ಇದೆ. ಅಲ್ಲಿ ಭಾರತದ ಹೆಸರನ್ನು ಪುನಃ ಪ್ರಧಾನಿ ಮೋದಿ ಪ್ರಸ್ತಾಪ ಮಾಡಿದರು. ಅಂದರೆ ಪೀಠಿಕೆ ಹಾಕ್ತಾ ಇದ್ದಾರೆ, ಭಾರತ ಅನ್ನುವಂಥ ಹೆಸರನ್ನು ಬದಲು ಮಾಡೋದಕ್ಕೆ, ಇಂಡಿಯಾದ ಬದಲು ಭಾರತದ ಹೆಸರನ್ನು ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ನಾವು ಸ್ವಲ್ಪ ಹಿಂದಕ್ಕೆ ಹೋದ್ವಿ, 1 ವರ್ಷನೋ 2 ವರ್ಷದ ಹಿಂದೆ ಪಾರ್ಲಿಮೆಂಟಲ್ಲಿ ಮಾತನಾಡ್ತಾ ಪ್ರಧಾನಿಯವರು ವಿಷ್ಣು ಪುರಾಣದ ಒಂದು ಶ್ಲೋಕವನ್ನು ಕೋಟ್ ಮಾಡಿದ್ರು ಅಂತ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯ ಯತ್ರ ಸಂತತಿ. ಅಂದರೆ ಭಾರತೀಯತೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಷ್ಣು ಪುರಾಣದಲ್ಲಿ ಹೇಳಿದೆ ಅಂತ. ಆಯಿತು, ಪುರಾಣ ಕಾಲಕ್ಕೆ ನಾವೇನು ಹೋಗೋದು ಬೇಡ. RSS ಶುರುವಾಗಿ 100 ವರ್ಷ, ಹತ್ತತ್ರ 100 ವರ್ಷ ಆಗ್ತಾ ಇದೆ. 1925ನೇ ಇಸ್ವಿ ಪ್ರಾರಂಭ ಆಗಿದ್ದು. ಸೊ ಆ ಹೊತ್ತಿಗೆ ಅಷ್ಟು ವರ್ಷಗಳಿಂದ ಬೆಳಿಗ್ಗೆ ಒಂದು ಏಕಾತ್ಮತಾ ಸ್ತೋತ್ರ ಅಂತ ಹೇಳ್ತಾರಲ್ಲಿ, ಪ್ರತಿನಿತ್ಯವೂ ಈ ಶ್ಲೋಕವನ್ನು ಪಠಣ ಮಾಡ್ಕೊಂಬಂದಿದ್ದು ಅವತ್ತಿನಿಂದ ಇವತ್ತಿನವರೆಗೆ. ಓಕೆ ಸರ್. ಭಾರತ ಅನ್ನುವಂಥ ಹೆಸರು ಅದು ಇವತ್ತು ಹುಟ್ಕೊಂಡಿದ್ದೋ, ಇವತ್ತು ಆ ಆರ್ಗ್ಯುಮೆಂಟನ್ನು ಮುಂದಿಟ್ಟಿದ್ದೋ, ಅಥವಾ ಇವತ್ತು ಸಡನ್ನಾಗಿ ಚುನಾವಣೆ ಬರ್ತಾ ಇದೆ ಅಂತ ಹೊಡೆದಿದ್ದೋ ಅಲ್ಲ ಅಂತ. ಓಕೆ. ವಿಷ್ಣು ಪುರಾಣದ ಉಲ್ಲೇಖ ಇರ್ಬೋದು, ನಮ್ಮ ಪ್ರಾಚೀನ ಋಷಿಮುನಿಗಳು, ಸ್ವಾತಂತ್ರ್ಯ ಕಾಲದ ಕ್ರಾಂತಿಕಾರಿಗಳು, ಭಾರತದ ಭೌಗೋಳಿಕ ವರ್ಣನೆ, ಭಾರತದ ಸಾಂಸ್ಕೃತಿಕ ವರ್ಣನೆ ಮತ್ತು ಭಾರತದ ಅದರ ನಾಮದ ಮಹಿಮೆ, ಅದೆಲ್ಲವೂ ಕೂಡ ಆ ಸ್ತೋತ್ರದಲ್ಲಿ, ಏಕಾತ್ಮತಾ ಸ್ತೋತ್ರ ಅಂತ ಹೇಳ್ತಾರೆ, ಆ ಸ್ತೋತ್ರದಲ್ಲಿ ಇದರ ಪ್ರಸ್ತಾಪ ಪ್ರತಿನಿತ್ಯವೂ ಹೇಳ್ತಾರಲ್ಲ ಅದನ್ನು. INDIA ಮೈತ್ರಿಕೂಟ ಬರೋದಕ್ಕಿಂತಲೂ 75 ವರ್ಷ ಮೊದಲೇ ಈ ಕಲ್ಪನೆ. ಇದನ್ನು ನಿನ್ನೆ ನಾವು ಹೇಳಿದ್ವಿ, ಮೋಹನ್ ಭಾಗವತ್ ಅವರು ಕೆಲವು ವರ್ಷಗಳ ಹಿಂದೆ ಭಾಷಣ ಮಾಡ್ತಾ ಹೇಳಿದರು, ನಾವು ಇಂಡಿಯಾ ಅನ್ನುವಂಥದ್ದನ್ನು ಹೇಳಬಾರ್ದು, ಇಂಡಿಯಾ ಅನ್ನುವಂಥದ್ದು ಬ್ರಿಟಿಷರು ಕೊಟ್ಟಂಥ ಹೆಸರು, ಅದು ಅವರಿಗೆ ಹೇಳಕ್ಕೆ ಬರಲಿಲ್ಲ, ಅದಕ್ಕೋಸ್ಕರ ಅದು ಅಪಭ್ರಂಶ ಆಗಿರುವಂಥದ್ದು, ನಿಜವಾದಂಥ ಹೆಸರು ಭಾರತ, ಅದನ್ನೇ ನಾವು ಹೇಳಬೇಕು ಅಂತ ಹೇಳಿದರು ಅಂತ. ಆವಾಗ INDIA ಮೈತ್ರಿಕೂಟ ಹುಟ್ಕೊಂಡಿತ್ತ. ಪ್ರಶ್ನೆ ಬರೋದು, ನಿಮಗೆ ಭಾರತದಲ್ಲಿರುವಂತಹ ಬ್ರಿಟಿಷ್ ಹೆಸರನ್ನು ಬದಲಾಯಿಸಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಬ್ರಿಟಿಷ್ ಹೋದ ನಂತರವೂ ನಾವು ಬಜೆಟನ್ನು ಸಾಯಂಕಾಲ 5ವರೆಗೆ ಯಾಕೆ ನಾವು ಮಂಡಿಸ್ತಾ ಇದ್ವಿ? ಬ್ರಿಟಿಷರು ಬಿಟ್ಟೋದಂಥ ಇಂಗ್ಲೀಷ್ ಭಾಷೆ ಮಾತ್ರ ಅಲ್ಲ, ಆ ಭಾವನೆಯನ್ನು ನಾವು ಯಾಕೆ ಅದರ ಜೊತೆಗೆ ಮುಂದುವರ್ಸ್ಕೊಂಡು ಬಂದ್ವಿ? ಈ ಪ್ರಶ್ನೆಗಳನ್ನ ಕೇಳಿಕೊಂಡಾಗ ಇದು INDIAಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ಓಕೆ ಸರ್. ಇದು ಭಾಳ ಹಿಂದಿನಿಂದ ಇರತಕ್ಕಂಥ ವಾದ. ಅದು ಈಗ ಸಾಂದರ್ಭಿಕವಾಗಿ ಬಹುಶಃ INDIA ಮೈತ್ರಿಕೂಟ ಹುಟ್ಟುಕೊಂಡಾಗ ಅನಿಸಿರಬೇಕು, ಇನ್ನೂ ವಿಳಂಬ ಮಾಡಿದ್ರೆ ಇನ್ನಷ್ಟು ಅನಾಹುತ ಆಗುತ್ತೆ ಅಂತ. ಸೊ ಈಗಲೇ ಮಾಡಿಬಿಡೋಣ ಇದನ್ನು ಅಂತ ಅಂದ್ಕೊಂಡಿರಬೇಕು ಅಂತ ಅನಿಸುತ್ತೆ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿಶೇಷ ಅಧಿವೇಶನದಲ್ಲಿ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗುತ್ತಾ? ಎಲ್ಲರೂ ಕಾದು ನೋಡ್ತಾ ಇದ್ದಾರೆ.
ಎಸ್, ಮುಂದಿನ ಸುದ್ದಿ ನೋಡೋಣ. ಇಂಡಿಯಾ ವರ್ಸಸ್ ಭಾರತದ ರಾಜಕೀಯ ಸಂಘರ್ಷಕ್ಕೆ ಚೀನಾ ಮೂಗು ತೂರಿಸಿದೆ. ದೇಶದ ಹೆಸರಿನ ಬದಲು ಪ್ರಮುಖ ವಿಷಯಗಳ ಬಗ್ಗೆ ಮೊದಲು ಗಮನ ಹರಿಸಿ ಅಂತ ಚೀನಾದ ಮುಖವಾಣಿ ಗ್ಲೋಬಲ್ ಟೈಮ್ಸ್ನಲ್ಲಿ ಭಾರತಕ್ಕೆ ಸಲಹೆ ಕೊಡಲಾಗಿದೆ. ದೇಶದ ಆರ್ಥಿಕತೆ ಸುಧಾರಿಸುವುದಕ್ಕೆ G20 ಅಧ್ಯಕ್ಷ ಸ್ಥಾನವನ್ನು ಸದುಪಯೋಗಪಡಿಸಿಕೊಳ್ಳಿ, ಜೊತೆಗೆ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದಕ್ಕೆ ಹೆಚ್ಚು ಗಮನ ಹರಿಸುವಂತೆ ಗ್ಲೋಬಲ್ ಟೈಮ್ಸ್ ಉದ್ಧಟತನ ಪ್ರದರ್ಶಿಸಿದೆ. ಚೀನಾ ಮೊದಲು G20 ಶೃಂಗಕ್ಕೆ ಯಾಕೆ ಬಂದಿಲ್ಲ ಅನ್ನೋದ್ರ ಕುರಿತಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ನಿಮಗೆ ಯಾಕೆ ಇಲ್ಲಿ ಬರುವ ಧಾರ್ಷ್ಟ್ಯ ಇಲ್ಲ ಅಂತ ಭಾರತಕ್ಕೆ? ನಾವೇನು ನಿಮಗೆ ಗೌರವ ಕಡಿಮೆ ಮಾಡಿದ್ವಾ, ಆಹ್ವಾನ ಕೊಟ್ಟಿರಲಿಲ್ವಾ? ಅಥವಾ ಭಾರತದಲ್ಲಿ G20 ಶೃಂಗ ನಡೆದ ಮಾತ್ರಕ್ಕೆ ಅದರ ಮಹತ್ವ ಕಡಿಮೆ ಆಗತ್ತಾ? ಯಾವ ಕಾರಣಕ್ಕೋಸ್ಕರ ನೀವು ಬರಲಿಲ್ಲ? ಅಲ್ಲಿ ಕೂತ್ಕೊಂಡು ಯಾಕೆ ಬರೀತೀರಾ? ಅದನ್ನು ಇಲ್ಲಿ ಬಂದು ಹೇಳಿ. ಭಾರತ ಆರ್ಥಿಕವಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಶಕ್ತಿ ಅನ್ನೋದನ್ನು ಇಡೀ ಜಗತ್ತು ಗಮನಿಸ್ತಾ ಇದೆ. ಭಾರತ ಸಾಂಸ್ಕೃತಿಕ ಶಕ್ತಿ ಏನು, ಭಾರತದ ಇತಿಹಾಸ ಏನು, ಯಾರಿಂದೂ ಪಾಠ ಹೇಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಭಾರತದ ಜೊತೆಗೆ ಹೋದರೆ ಚೀನಾಕ್ಕೆ ಏನು ಗೌರವ, ಭಾರತದ ಜೊತೆಗೆ ಹೋದರೆ ಚೀನಾನೂ ಹೇಗೆ ಪ್ರಗತಿಯನ್ನು ಸಾಧಿಸಬಹುದು ಅದನ್ನು ಆಲೋಚನೆ ಮಾಡಬೇಕು ಅಂತ ಗ್ಲೋಬಲ್ ಟೈಮ್ಸು ಚೀನಾದ ಅಧ್ಯಕ್ಷರಿಗೆ ಹೇಳಬೇಕು. ನೀವು ಯಾಕೆ ಭಾರತಕ್ಕೆ, ದೆಹಲಿಗೆ, G20 ಶೃಂಗಕ್ಕೆ ಹೋಗುವ ಧಾರ್ಷ್ಟ್ಯವನ್ನು ತೋರ್ತಾ ಇಲ್ಲ? ನೀವ್ಯಾಕೆ ಹಂಚಿಕೊಂಡು ಬಚ್ಚಿಟ್ಕೊಳ್ತಾ ಇದ್ರಿ ಚೀನಾದಲ್ಲೇ? ನೀವು ಅಂತ ಅಪರಾಧವನ್ನು ಏನು ಮಾಡಿದಿರಿ ಅಂತ ಕೇಳಬೇಕು ಅವ್ರು. ಅದು ಸ್ಟೇಟ್ ಕಂಟ್ರೋಲ್ಡ್ ಸರ್, ಸರ್ಕಾರ ಏನು ಹೇಳುತ್ತೆ ಅದನ್ನೇ ಬರೆಯೋಕೆ ಹೇಳ್ತಾ ಇರೋದು. ಅದನ್ನು ಹೇಳ್ತಾ ಇರೋದು ಚೀನಾ ಸರ್ಕಾರವೇ, ಚೀನಾದ ಅಧ್ಯಕ್ಷರೇ ಹೇಳಿಸ್ತಾ ಇರೋದು. ಭಾರತ ಹೆಸರು ಏನು ಇಟ್ಕೊಳ್ಬೇಕು, ಭಾರತ ಏನು ಮಾಡಬೇಕು, ತನ್ನ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಭಾರತಕ್ಕಿದೆ. ಚೀನಾದಿಂದ ಯಾವುದೇ ಉಪದೇಶವನ್ನು ಕೇಳಿಸ್ಕೊಳ್ಬೇಕಾಗಿಲ್ಲ. ಮತ್ತು ಚೀನಾ ಇವತ್ತು ಸುಮ್ಮನೆ ಕುಳಿತುಕೊಂಡಿದ್ದರೆ ಕೇವಲ ನಕಾಶೆಯನ್ನು ತಿದ್ದಿ ಅದನ್ನು ಇಂಟರ್ನೆಟ್ಟಲ್ಲಿ ಬಿಟ್ಟು ಜಗತ್ತಿನಲ್ಲಿ ಚರ್ಚೆ ಹುಟ್ಟು ಹಾಕೋ ಬದಲು ನೀವು ಸೈನ್ಯವನ್ನೇ ತೆಗೆದುಕೊಂಡು ಬರ್ತಾ ಇದ್ರಿ. ಯಾಕೆ ಅಂದರೆ ಭಾರತ ಬದಲಾಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಇಲ್ಲಾಂದರೆ ಮತ್ತೆ ನಾವು 60s 60ರ ದಶಕಕ್ಕೆ ಹೋಗ್ತಾ ಇದ್ವಿ ಮತ್ತೊಮ್ಮೆ. ಚೀನಾ ಅದನ್ನು ಅರ್ಥ ಮಾಡ್ಕೊಳ್ಬೇಕು. G20 ಶೃಂಗಕ್ಕೆ ಬಂದಿದ್ರೆ ಇದೆಲ್ಲ ಇಲ್ಲೇ ಕೇಳ್ಬೋದಿತ್ತು ಅವರು ನೇರವಾಗಿ. ವಿಶ್ವದ ಗಮನ ಸೆಳೆದಿರುವ 2 ದಿನಗಳ G20 ಶೃಂಗಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು 43ಕ್ಕೂ ಹೆಚ್ಚು ದೇಶಗಳ ಗಣ್ಯರು ನಾಳೆ ದೆಹಲಿಗೆ ಬಂದಿಳಿಯಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್, ಬ್ರಿಟನ್ ಪ್ರಧಾನಿ ರಿಷಿ ಸುನಕ್, ಆಸ್ಟ್ರೇಲಿಯಾ ಪ್ರಧಾನಿ ಜಸ್ಟಿನ್ ಟ್ರುಡೋ, ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರನ್ ಶೃಂಗದಲ್ಲಿ ಭಾಗಿಯಾಗಲಿರುವ ಪ್ರಮುಖ ನಾಯಕರಾಗಿದ್ದಾರೆ. ಇನ್ನು ಗಣ್ಯರ ಆತಿಥ್ಯಕ್ಕೆ ದೆಹಲಿಯ ಐಷಾರಾಮಿ ಹೋಟೆಲ್ಗಳು ಸಜ್ಜಾಗಿವೆ. ಇಡೀ ದೇಶದ ದೆಹಲಿಯಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಸೆಪ್ಟೆಂಬರ್ 9ರಂದು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತ ಮಂಟಪದಲ್ಲಿ ಎಲ್ಲ ನಾಯಕರು ಗಣ್ಯರಿಗೆ ಭೋಜನಕೂಟ ಆಯೋಜಿಸಿದ್ದಾರೆ. 10ರಂದು ಜಾಗತಿಕ ನಾಯಕರೆಲ್ಲ ಸಭೆ ಸೇರಿ ಜಂಟಿ ಘೋಷಣೆ ಹೊರಡಿಸಲಿದ್ದಾರೆ. ಆ ಬಳಿಕ G20 ಅಧ್ಯಕ್ಷ ಸ್ಥಾನದ ಆತಿಥ್ಯವನ್ನು ಬ್ರೆಜಿಲ್ಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆಯಲಿದೆ. ಭಾರತಕ್ಕೆ G20 ಶೃಂಗ ಇದರ ನೇತೃತ್ವ ಅಧ್ಯಕ್ಷತೆಯನ್ನು ವಹಿಸುವಂಥ ಸಂದರ್ಭದಲ್ಲಿ 100ನೇ G20 ಶೃಂಗ ನಡೀತಾ ಇರೋದು. ಅದರ ಅಧ್ಯಕ್ಷತೆ ಭಾರತಕ್ಕೆ ಸಿಕ್ಕಿರೋದು ವಿಶೇಷ ಅಂತ. ಅದರಲ್ಲೂ ಭಾರತ ಜಾಗತಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಲೀಡರ್ಶಿಪ್ ದೃಷ್ಟಿಯಿಂದ ತನ್ನ ಹಿರಿಮೆಯನ್ನು ಮೆರಿತಾ ಇರುವ ಸಂದರ್ಭದಲ್ಲಿ 100ನೇ G20 ಶೃಂಗ ದೆಹಲಿಯಲ್ಲಿ ನಡೀತಾ ಇದೆ, ಭಾರತದ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಅದನ್ನು ಭಾರತ ಅತ್ಯಂತ ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ವರ್ಷಾನುಗಟ್ಟಲೆ ದೇಶದ ಬೇರೆ ಬೇರೆ ಭಾಗಗಳು, ಇಡೀ ಭಾರತವನ್ನು G20 ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಪರಿಚಯಿಸುವಂಥ ಕೆಲಸ ವಾಣಿಜ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಪ್ರಾಕೃತಿಕವಾಗಿ, ವ್ಯಾಪಾರೋದ್ಯಮದ ದೃಷ್ಟಿಯಿಂದ, ರಾಜಕೀಯವಾಗಿ ಇದೆಲ್ಲವನ್ನೂ ಪರಿಚಯಿಸುವಂಥ ಪ್ರಯತ್ನ ಈಗ ಅಂತಿಮವಾಗಿ G20 ಶೃಂಗ ದೆಹಲಿಯಲ್ಲಿ ನಡೀತಾ ಇದೆ. ಅದರ ಘೋಷವಾಕ್ಯವೇ ಭಾಳ ಅಟ್ರಾಕ್ಟಿವ್ ಆಗಿರುವಂಥದ್ದು. ಅದರ ಲೋಗೋ ಅದು ಕಮಲದ ಚಿಹ್ನೆಯನ್ನು 100ನೇ G20 ಶೃಂಗದ ಲೋಗೋ ಅನಾವರಣ ಆಯಿತು. ಘೋಷವಾಕ್ಯ ವಸುದೈವ ಕುಟುಂಬಕಂ ಅಂತ. ಇದು ನಮ್ಮ ದೃಷ್ಟಿ ಅಂತ. ನಾವು ಭಾರತಕ್ಕೋಸ್ಕರ ಚಿಂತಿಸೋದಿಲ್ಲ. ಚೀನಾ ಇವತ್ತು ನಮಗೆ ಉಪದೇಶ ಮಾಡ್ತಾ ಇದ್ದಿಲ್ಲ, ಅವ್ರು ತಿಳ್ಕೊಳ್ಬೇಕು ನಾವು ಚೀನಾದ ಹಿತವನ್ನು ಬಯಸ್ತೀವಿ ಅಂತ. ನೀವು ಎಲ್ಲಿವರೆಗೆ ಸರಿಯಾಗಿರ್ತೀರೋ ಅಲ್ಲಿಯವರೆಗೆ. ಸೊ ಲಾಂಛನ, ಘೋಷವಾಕ್ಯ ಇದೆಲ್ಲದರ ಮೂಲಕ ಇಡೀ ಜಗತ್ತಿಗೆ ಒಂದು ಹೊಸ ದೃಷ್ಟಿಯನ್ನು ಕೊಟ್ವಿ. ಇದರ ಉದ್ದೇಶ ಏನು? G20 ಶೃಂಗದ್ದು ಬಡತನ ನಿರ್ಮೂಲನೆ, ಪರಿಸರ ಬದಲಾವಣೆ, ಶುದ್ಧ ಇಂಧನ ಬಳಕೆಯನ್ನು ಜನಪ್ರಿಯಗೊಳಿಸೋದು, ವಿಶ್ವ ಬ್ಯಾಂಕ್ ಸೇರಿ ಬಹುಪಕ್ಷೀಯ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಹೆಚ್ಚಿಸೋದು, ಉಕ್ರೇನ್ ರಷ್ಯಾ ಯುದ್ಧ ಸೇರಿ ಹಲವು ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡ್ಬೋದು. ರಾಷ್ಟ್ರಗಳ ನಡುವೆ
ಸೌಹಾರ್ದ ಸಂಬಂಧವನ್ನು ಬೆಳೆಸೋದು. ಸೊ ಅದೇ ಚೀನಾಕ್ಕೆ ಬೇಕಾಗಿಲ್ಲ ಅಂತ ಇವತ್ತು ಅಲ್ಲಿಂದ ಗ್ಲೋಬಲ್ ಟೈಮ್ಸ್ ಮೂಲಕ ನಮಗೆ ಉಪದೇಶವನ್ನು ಮಾಡ್ತಾ ಇದೆ. ಯಾವ ದೇಶಗಳು ಭಾಗವಹಿಸ್ತಾ ಇದೆ ಈ ಬಾರಿಯ G20 ಶೃಂಗಸಭೆಯಲ್ಲಿ? ಭಾರತದ ಆತಿಥ್ಯ, ಭಾರತದ ನೇತೃತ್ವದಲ್ಲಿ ನಡೀತಾ ಇರೋದು ಅಮೆರಿಕ, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ಚೀನಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಮೆಕ್ಸಿಕೋ, ಸೌದಿ ಅರೇಬಿಯಾ, ರಷ್ಯಾ, ದಕ್ಷಿಣ ಆಫ್ರಿಕಾ, ಟರ್ಕಿ, ಇಂಡೋನೇಷ್ಯಾ, ಅರ್ಜೆಂಟೀನಾ, ಬ್ರೆಜಿಲ್. ಐರೋಪ್ಯ ಒಕ್ಕೂಟಗಳು G20 ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇದೆ. ಮುಂದಿನ ಅಧ್ಯಕ್ಷತೆ ಭಾರತದಿಂದ ಬ್ರೆಜಿಲ್ಗೆ ಇದು ಹಸ್ತಾಂತರ ಆಗತ್ತೆ ಅಂತ. 9 ಮತ್ತು 10ರಂದು ಇದೇ 9 ಮತ್ತು 10ರಂದು G20 ಶೃಂಗ ರಾಜಧಾನಿ ನಡೆಯುತ್ತೆ. 43ಕ್ಕೂ ಹೆಚ್ಚು ರಾಷ್ಟ್ರಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೆಹಲಿಯ 30ಕ್ಕೂ ಹೆಚ್ಚು ಐಷಾರಾಮಿ ಹೋಟೆಲುಗಳು ಈ G20 ಶೃಂಗಕ್ಕೋಸ್ಕರ ಬುಕ್ ಆಗಿದೆ. ಬ್ರಿಟನ್ ಪ್ರಧಾನಿಯಾದ ಬಳಿಕ ರಿಷಿ ಸುನಕ್ ಭಾರತಕ್ಕೆ ಮೊದಲ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಅದ್ಧೂರಿಯಾಗಿ ಸ್ವಾಗತಿಸುವುದಕ್ಕೆ ಭಾರತ ಕೂಡ ಸಜ್ಜಾಗಿದೆ ಅಂತ. ಸೊ ಇದಿಷ್ಟು G20 ಶೃಂಗ. ಇನ್ನೇನು ಆರಂಭ ಆಗಬೇಕು. ನಾಳೆ ಸಂಜೆ ಬೈಡನ್ ಬರ್ತಾ ಇದ್ದಾರೆ, ಅಮೆರಿಕದ ಅಧ್ಯಕ್ಷ. ಆ ಸುದ್ದಿಯನ್ನು ನೋಡಬೇಡ. ನಾಳೆ 43 ರಾಷ್ಟ್ರಗಳ ಪ್ರತಿನಿಧಿಗಳು ಭಾರತಕ್ಕೆ ಆಗಮಿಸುತ್ತಿದ್ದರೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭೇಟಿ ಮಹತ್ವ ಪಡ್ಕೊಂಡಿದೆ. ಬೈಡನ್ ಪ್ರಧಾನಿಯಾದ ಬಳಿಕ ಕೈಗೊಂಡಿರುವ ಮೊದಲ ಭಾರತ ಪ್ರವಾಸ ಇದಾಗಿದೆ. ಶೃಂಗಕ್ಕೆ 1 ದಿನ ಮುಂಚಿತವಾಗಿ ಭಾರತಕ್ಕೆ ಆಗಮಿಸುತ್ತಿರುವ ಬೈಡನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಡಿದ್ದು G20 ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಅವರು ಭಾನುವಾರ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸಮಾಧಿಗೆ ಗೌರವ ಸಲ್ಲಿಸಲಿದ್ದಾರೆ. ಬೈಡನ್ಗೆ ಭಾರತದಲ್ಲಿ ಬಿಗಿ ಭದ್ರತೆ ಕಲ್ಪಿಸಿದ್ರು. ಅವರ ರಕ್ಷಣೆಗಾಗಿ ಅಮೆರಿಕದಿಂದಲೇ ಹೈ ಸೆಕ್ಯುರಿಟಿಯ ಬೀಸ್ಟ್ ಕಾರ್ ನಾಳೆ ದೆಹಲಿಗೆ ಬಂದಿಳಿಯಲಿದೆ. ಅಮೆರಿಕದ ಅನೇಕ ಅಧ್ಯಕ್ಷರುಗಳು ಭಾರತಕ್ಕೆ ಈ ಹಿಂದೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಅವರ ಭದ್ರತೆ ಮತ್ತು ಅವರ ಆತಿಥ್ಯಕ್ಕೆ ಏನೆಲ್ಲ ವ್ಯವಸ್ಥೆ ಆಗುತ್ತೆ ಅನ್ನೋದು ಗಮನ ಸೆಳೆಯುತ್ತೆ. ಈಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ G20 ಶೃಂಗದಲ್ಲಿ ಭಾಗವಹಿಸುವ ಕಾರಣಕ್ಕೋಸ್ಕರ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ನಾಳೆ ರಾತ್ರಿ 7 ಗಂಟೆಗೆ ಭಾರತಕ್ಕೆ ಆಗಮಿಸ್ತಾರೆ. ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರ ಜೊತೆ ದ್ವಿಪಕ್ಷೀಯ ಸಭೆಯನ್ನು ಅವರು ನಡೆಸ್ತಾರೆ. ಅಮೆರಿಕದ ಜರ್ಮನಿಗೆ ಅವರು ಬಂದಿಳಿದಿದ್ದಾರೆ. ಅಲ್ಲಿಂದ ಭಾರತಕ್ಕೆ ಜೋ ಬೈಡನ್ ಆಗಮಿಸ್ತಾರೆ. 9 ಮತ್ತು 10ರಂದು ನಡೆಯಲಿರುವ G20 ಶೃಂಗದಲ್ಲಿ ಜೋ ಬೈಡನ್ ಭಾಗಿಯಾಗ್ತಾರೆ. ಶನಿವಾರ G20 ಕಾರ್ಯಕ್ರಮದಲ್ಲಿ ಬೈಡನ್ ಭಾಗಿಯಾಗುವುದಕ್ಕೂ ಮೊದಲು G20 ಶೃಂಗದ ಇತರ ಸದಸ್ಯ ರಾಷ್ಟ್ರಗಳು, ಆ ರಾಷ್ಟ್ರಗಳ ಅತಿಥಿಗಳು ರಾಜ್ಘಾಟ್ಗೆ ಭೇಟಿಯನ್ನು ಕೊಡ್ತಾರೆ. G20 ಕಾರ್ಯಕ್ರಮದ ಬಳಿಕ ಭಾರತದಿಂದ ಜೋ ಬೈಡನ್ ವಿಯೆಟ್ನಾಂಗೆ ತೆರಳುತ್ತಾರೆ. ಇನ್ನು ಅವರಿಗೆ ಭದ್ರತೆ, ಇದು ವೆರಿ ಇಂಟ್ರೆಸ್ಟಿಂಗ್. ಈಗಾಗಲೇ ನೀವು ಅಲ್ಪ ಸ್ವಲ್ಪ ಹೇಳಿದ್ರಿ. ಅಮೆರಿಕ ಅಧ್ಯಕ್ಷ ಬೈಡನ್ಗೆ ITC ಮೌರ್ಯದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ ನಾವು ಏನು ಅಂದ್ಕೊಳ್ತೀವಿ, 1-2 ರೂಮನ್ನು ಕಾಯ್ದಿರಿಸಿರ್ಬೋದು ಅಂತ. ಇಡೀ ITC ಮೌರ್ಯ ಹೋಟೆಲಿನ 400 ರೂಮುಗಳನ್ನು ಜೋ ಬೈಡನ್ ಮತ್ತು ಅವರ ಜೊತೆಗೆ ಬರುವಂತಹ ಸಿಬ್ಬಂದಿಗಳಿಗಾಗಿ ಬುಕ್ಕಿಂಗ್ ಮಾಡಲಾಗಿದೆ. ಹೋಟೆಲ್ನ 14ನೇ ಮಹಡಿಯಲ್ಲಿ ಬೈಡನ್ ವಾಸ್ತವ್ಯವನ್ನು ಹೂಡ್ತಾರೆ. ಬೈಡನ್ಗೆ ವಿಶೇಷವಾದಂಥ ಸೂಟನ್ನು ಅಣಿಗೊಳಿಸಲಾಗಿದೆ. ಈ ಸೂಟ್ 4600 ಚದರ ಅಡಿಗಳ ವಿಸ್ತೀರ್ಣವನ್ನು ಹೊಂದಿದೆ. 14ನೇ ಮಹಡಿಗೆ ತಲುಪೋದಕ್ಕೆ ವಿಶೇಷ ಲಿಫ್ಟನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಬೈಡನ್ ತಂಗಲಿರುವಂತಹ ಚಾಣಕ್ಯ ಸೂಟ್ನ ದಿನದ ಬಾಡಿಗೆ, ಆ ಸೂಟ್ನ ಹೆಸರು ಚಾಣಕ್ಯ, ಅದರ ದಿನದ ಬಾಡಿಗೆ 8 ಲಕ್ಷ ರೂಪಾಯಿ. ITC ಮೌರ್ಯ ದೇಶದ ಅತ್ಯುನ್ನತ ಶ್ರೇಣಿಯ ಹೋಟೆಲ್. ಬೈಡನ್ ಭದ್ರತೆಗಾಗಿ ಪ್ಯಾರಾಮಿಲಿಟರಿ ಮತ್ತು SPG ಕಮಾಂಡೋ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಅವರ ಕಾರನ್ನು ಕೂಡ ಅವರೇ ತೆಗೆದುಕೊಂಡು ಬಂದಿದ್ದಾರೆ. ಬೈಡನ್ ಜೊತೆ ಭಾರತಕ್ಕೆ ಕ್ಯಾಡಿಲ್ಯಾಕ್ 1M ಅಂತ ಬೀಸ್ಟ್ ಕಾರು ಬರಲಿದೆ. ಈ ಕಾರಿನ ವಿಶೇಷತೆ ಏನು ಅಂದರೆ, ಯಾವುದೇ ಅಪಾಯಕಾರಿ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷರಿಗೆ ಇದು ಭದ್ರತೆಯನ್ನು ಒದಗಿಸುತ್ತೆ. ಬುಲೆಟ್ ಪ್ರೂಫ್ ಕಾರಿಗೆ ಸ್ಫೋಟಕ ಎಸೆದರೂ ಕೂಡ ಕಾರಿನ ಒಳಗಿದ್ದವರಿಗೆ ಯಾವುದೇ ಪರಿಣಾಮ ಆಗಲ್ಲ. ಕೆಮಿಕಲ್ ದಾಳಿ ನಡೆಸಿದರೂ ಕೂಡ ಅದರಿಂದಲೂ ಕೂಡ ಯಾವುದೇ ಅಪಾಯ ಅವ್ರನ್ನ ಕಾಡಲ್ಲ. ಡೋರ್ ಹ್ಯಾಂಡಲ್ಗಳಿಗೆ ವಿದ್ಯುತ್ ಸಂಪರ್ಕ ದಾಳಿಕೋರರಿಗೆ ಶಾಕ್ ಆಗೋದು ಖಚಿತ. ಸೊ ಆ ರೀತಿಯ ಒಂದು ವಿಶೇಷ ಭದ್ರತಾ ವ್ಯವಸ್ಥೆ ಇದೆ. ಕಾರಿನ ಚಕ್ರ ಪಂಕ್ಚರ್ ಆದರೂ 100 ಕಿಲೋಮೀಟರ್ವರೆಗೆ ಅದು ಸಂಚರಿಸುತ್ತೆ. ರಾತ್ರಿ ವಾಹನ ಚಾಲನೆಗೆ ವಿಶೇಷ ಸೌಲಭ್ಯ, GPS, ಸ್ಯಾಟಲೈಟ್ ವ್ಯವಸ್ಥೆ ಇತ್ಯಾದಿ ಎಲ್ಲವೂ ಕೂಡ ಆ ಕಾರಿಗೆ ಇದೆ. ದಿ ಬೀಸ್ಟ್ ಕಾರಿನ ಬೆಲೆ 12.25 ಕೋಟಿ. ಇದರ ತೂಕ 20,000 ಪೌಂಡ್ಸ್. ಸ್ಟೀಲ್ ಸೆರಾಮಿಕ್ನಿಂದ ಇದನ್ನು ತಯಾರಿ ಮಾಡಲಾಗಿದೆ. ಕಾರಿನ ಬಾಡಿ 8 ಇಂಚು ಗ್ಲಾಸ್ ಮತ್ತು ಇತರೆ 5 ಇಂಚು ದಪ್ಪ ಇರುತ್ತೆ. ಯಾವುದೇ ರೀತಿಯ ಗುಂಡಿನ ದಾಳಿ ನಡೆದರೂ ಕೂಡ ಕಾರಿನ ಒಳಗಿದ್ದವರಿಗೆ ಯಾವುದೇ ಅಪಾಯ ಆಗಲ್ಲ. ಇದಿಷ್ಟು ಅಮೆರಿಕದ ಅಧ್ಯಕ್ಷರ ಆಗಮನದ ಸಂದರ್ಭದಲ್ಲಿ ಅವರ ಭದ್ರತೆ, ಅವರ ವಾಹನ, ಅವರ ಖರ್ಚು ವೆಚ್ಚಗಳು, ಅವ್ರ ಜೊತೆ ಬರುವಂಥ ಸಿಬ್ಬಂದಿ ಇತ್ಯಾದಿಗಳ ಕುರಿತಾಗಿ ಕೊಡಬೇಕಾಗಿರುವಂಥ ಪ್ರಮುಖವಾದಂಥ ಮಾಹಿತಿ. ಪ್ರತಿ
ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.